ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಟಾನ್. ಹಾಗೆ ನಮ್ಮ ಟೀಮ್ನ ಹೆಸರಾಗಿದೆ ಟೈಮ್ ಆ್ಯಂಡ್ ಟ್ರಾವೆಲ್. ನಾವು ಇವತ್ತು ನಿಮಗೆ ನಮ್ಮ ಫಸ್ಟ್ ವಿಡಿಯೋ ಬಗ್ಗೆ ಹೇಳಿಕೊಡ್ಲಿಕ್ಕೆ ಬಂದಿದ್ದೇವೆ. ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಇವತ್ತಿನ ಈ ವಿಡಿಯೋದಿಂದ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಹಾಗೆ ನಾವು ಇವತ್ತು ಬಂದಿರೋ ವಿಷಯ ಏನಂದರೆ, ನಾವು ಇವತ್ತು ಅಬುದಾಬಿ ಕಡೆಯಿಂದ ನಿಮಗೆ ಒಂದು ಹೊಸ ಜಾಗಕ್ಕೆ ನಾವು ನಿಮಗೆ ಕರೆದುಕೊಂಡು ಹೋಗ್ತಿದ್ದೇವೆ. ಇದು ನಮ್ಮ ಫಸ್ಟ್ ವಿಡಿಯೋದಲ್ಲಿ. ನಾವಿವಾಗ ಹೋಗ್ತಾ ಇದ್ದೇವೆ ಅಬುದಾಬಿಯಿಂದ ಜಬಲ್ ಆಫಿದ್ಗೆ. ಇಲ್ಲಿರುವಂತಹ ದೂರ 170 ಕಿಲೋಮೀಟರ್. ಹಾಗೂ ನಾವು ನಿಮಗೆ ಇವತ್ತು ಈ ಜಬಲ್ ಆಫ್ನಲ್ಲಿರುವಂತಹ ಹೊಸ ವಿಷಯ ಬಗ್ಗೆ ಹೇಳಿಕೊಡ್ಲಿಕ್ಕೆ ಬಂದಿದ್ದೇವೆ. ನೀವು ರೆಡಿ ಇದ್ರೆ ಗಾಯ್ಸ್, ಬನ್ನಿ ನನ್ನ ಜೊತೆ ಬನ್ನಿ ಹಾಗೂ ನನ್ನನ್ನು ಫಾಲೋ ಮಾಡಿ. ಇವಾಗ ಆಲ್ಮೋಸ್ಟ್ ನಾವು 50 ಕಿಲೋಮೀಟರ್ ಬಂದಿದ್ದೇವೆ. ಹಾಗೆ ನಾವು ಇವಾಗ ಆನ್ ದ ವೇ ಬರುವಾಗ ನಾವು ಸ್ವಲ್ಪ ಡ್ರೈವಿಂಗನ್ನು ಸ್ವಲ್ಪ ಶಿಫ್ಟ್ ಮಾಡಿಕೊಂಡ್ರು. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ರೋಡ್ನವರು. ಈಗ ಅವ್ರಿಗೆ ಸ್ವಲ್ಪ ಡ್ರೈವಿಂಗ್ ಕೊಟ್ಟಿದ್ದೇನೆ, ಯಾಕಂದರೆ ಇನ್ನೂ 120 ಕಿಲೋಮೀಟರ್ ಹೋಗಲಿಕ್ಕೆ ಉಂಟು. ಆದ ಕಾರಣ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಇವರೊಂದು ಸ್ವಲ್ಪ ಡ್ರೈವಿಂಗಲ್ಲಿ ಕೊಟ್ಟಿದ್ದೇನೆ. ನೋಡಿ, ಇವಾಗ ನಾವು ನಿಮಗೆ ಅಲ್ಲಿರುವಂಥ ಸನ್ಸೆಟನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಹೇಳ್ತಾ ಇದ್ದಾರೆ 6:50 7 ಗಂಟೆಗೆ ಅಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಸನ್ಸೆಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ. ಅದಕ್ಕೋಸ್ಕರ ನಾವು ಇವತ್ತು ಬೆಳಿಗ್ಗೆ ಬೇಗ ಎದ್ಕೊಂಡು ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆಗೆ ಹೋಗಿ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗಲಿಕ್ಕೆ ನಾವು ತಯಾರಾಗಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಬ್ಲಾಗ್ ತೆಗಲಿಕ್ಕೆ ರೀಸನ್ ಏನಂದರೆ, ತುಂಬ ಟೈಮಿನಿಂದ ನಾವು ಪ್ಲ್ಯಾನ್ ಮಾಡ್ತಿದ್ದೇವೆ ಹೋಗಬೇಕು ಅಂತ. ಆದರೆ ಇವತ್ತು ಅದಕ್ಕೆ ಮುಹೂರ್ತ ಸಿಕ್ಕಿದೆ. ಸೊ ನಾವು ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಕೂಡ ನೀವು ಬರಬೇಕಾಗಿ ನಾವು ಕೇಳ್ಕೊಳ್ತಿದ್ದೇವೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಇಲ್ಲಿನ ಒಂದು ಸ್ಯಾಂಡನ್ನು ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಯಾಂಡ್ ನೋಡಲಿಕ್ಕೆ. ಯಾಕಂದರೆ ನಿಮಗೆ ಈ ಥರ ಸ್ಯಾಂಡ್ ನೋಡಲಿಕ್ಕೆ ನಿಮಗೆ ಅಬುದಾಬಿಯಲ್ಲಿ ಸಿಗಲ್ಲ. ಯಾಕಂದರೆ ಇದು ಅಲ್ಲಿನ ಕಡೆಯಲ್ಲಿ ಮಾತ್ರ ಈ ಥರ ನಿಮಗೆ ಸಿಗುತ್ತೆ ನೋಡಲಿಕ್ಕೆ. ನಿಮಗೆ ರೈಟ್ ಮತ್ತು ಲೆಫ್ಟ್ ಸೈಡ್ ನೋಡ್ಲಿಕ್ಕೆ ಹೋದರೆ, ಕಂಪೇರ್ ಮಾಡ್ಲಿಕ್ಕೆ ಹೋದರೆ ರೈಟ್ ಸೈಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಉಂಟು ಸ್ಯಾಂಡ್. ಬಟ್ ಲೆಫ್ಟ್ ಸೈಡಲ್ಲಿ ನಿಮಗೆ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ನಿಮಗೆ ಒಂದು ಪಿಂಕಿಶ್ ಟೈಪಲ್ಲಿ ಒಂದು ಸ್ಯಾಂಡ್ ಉಂಟು ನೋಡಲಿಕ್ಕೆ. ನೋಡಿ, ಇವಾಗ ನಾವು ಬಂದಿದ್ದೇವೆ ಅಲೈನ್ ಮಾಸ್ಕ್ ಹತ್ರ. ಆಲ್ಮೋಸ್ಟ್ 1 ಗಂಟೆ ನಾವು ಡ್ರೈವ್ ಮಾಡ್ಕೊಂಡು ಬಂದಿದ್ದೇವೆ. ಆ್ಯಕ್ಚುಲಿ ಇನ್ನು ಇಲ್ಲಿಂದ ಆಲ್ಮೋಸ್ಟ್ 45 ಮಿನಿಟ್ಸ್ ನಮಗೆ ಇನ್ನು ಡ್ರೈವ್ ಉಂಟು. ನೋಡ್ತಾ ಇರಿ, ಲೆಫ್ಟಲ್ಲಿ ನಿಮಗೆ ಮಾಸ್ಕ್ ತೋರ್ತಾ ಉಂಟು. ಓಕೆ, ಅದೇ ರೀತಿಯಲ್ಲಿ ನಾವೀಗ ಮೌಂಟೇನ್ಸ್, ಒಂದು ಜಬಲ್ ಆಫ್ ಮೌಂಟೇನ್ಸ್ ಉಂಟಲ್ಲ, ಅದನ್ನು ಇವಾಗ ಹತ್ತಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೊ ಸಣ್ಣದೊಂದು 2-3 ಸಿಗ್ನಲ್ಸ್ ಉಂಟು ಇಲ್ಲಿ. ಅದಾದಮೇಲೆ ನಮಗೆ ಡೈರೆಕ್ಟಾಗಿ ಸಿಗುವಂಥದ್ದು ಲೊಕೇಶನ್ ಡೈರೆಕ್ಟ್ ಜಬಲ್ ಆಫ್. ಓಕೆ, ಜಸ್ಟ್ ವೇಟ್ ಮಾಡಿ ಹಾಗೂ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನೋಡಿ, ಇವಾಗ ನಾವು ಆಲ್ಮೋಸ್ಟ್ ರೀಚ್ ಆಗಿ ಬರ್ತಿದ್ದೇವೆ. ಇನ್ನು ಹಾರ್ಡ್ ಡೇ 20 ಕಿಲೋಮೀಟರ್ಸ್ ಇರ್ಬೋದು ನನ್ನ ಪ್ರಕಾರ. ಇದು ನಾವಿರುವ ಜಾಗ ಸನಾಯ ಅಂತ, ಒಂಥರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು. ನೋಡಿ, ನಿಮಗೆ ಇಲ್ಲಿಂದ ಅಲ್ಲಿ ಕಾಣ್ಬೋದು. ಜೂಮ್ ಮಾಡಿ ನಾನು ತೋರಿಸ್ತೀನಿ. ಆ ಪೀಕ್ ಪಾಯಿಂಟಿಗೆ ಹೋಗ್ಬೋದು. ಎಷ್ಟು ಸರಿ ಕಾಣ್ತಿರಲಿಲ್ಲ. ಡೆಡ್ ಎಂಡ್ ಹೋಗ್ಲಿಕ್ಕೆ ಉಂಟು. ಡೆಡ್ ಎಂಡ್ ಅಂದರೆ ನಿಮಗೆ ತೋರಿಸಿ, ನೋಡಿ, ಝೂಮ್ ಮಾಡಿ ನೋಡ್ತಾ ಇರಿ. ಈ ಮೇಲೆ ಹೋಗ್ಬೇಕು. ಓಕೆ, ಸೊ ನಮಗೆ ಆಲ್ಮೋಸ್ಟ್ ಇವಾಗ ಒಂದು 20 ಮಿನಿಟ್ಸ್ ಹತ್ರ ನಮಗೊಂದು ಆ್ಯಾವ್ರೇಜ್ ರೇಂಜ್ ಉಂಟು. ಸೊ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿಂದ, ಕೆಳಗಡೆಯಿಂದ. ಸೊ ನೋಡುವ ಮೇಲ್ಗಡೆ ಹೇಗೆ ಉಂಟು ಅಂತ. ಬಟ್ ಇವಾಗ ರೋಡ್ ಕೂಡ ತುಂಬ ಕರ್ವ್ ಆದ ಕಾರಣ ನಮಗೆ ಸ್ವಲ್ಪ
ಡ್ರೈವ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಡ್ರೈವ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಗಾಡಿ ಬರುತ್ತೆ. ಅಂದರೆ ನಮಗಿದು 1 ವೇ ಅಲ್ಲ 2 ವೇ. ಸೊ ಅದರಿಂದ ನಾವು ಸ್ವಲ್ಪ ಜಾಗ್ರತೆಯಿಂದ ಸ್ವಲ್ಪ ಡ್ರೈವ್ ಮಾಡಬೇಕು. ಹಾಗೆ ನಿಮ್ಗೆ ಕೂಡ ಹೇಳ್ತೇನೆ, ಡ್ರೈವ್ ಮಾಡೋದು ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಅಂತ. ಇದು ನಮ್ದು ಫಸ್ಟ್ ಕವರ್ ಪಾಯಿಂಟ್ ಇಲ್ಲಿಂದ ಜಬಲ್ ಆಫ್ರಿಕಾ ಹೋಗ್ಲಿಕ್ಕೆ. ಸೊ ನೋಡುವ, ಮೇಲ್ಗಡೆ ಹೋದ್ರೆ ನಮಗೆ ಸನ್ಸೆಟ್ ಸಿಗಬಹುದಾ ಅಂತ ನಾವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೇವೆ, ಸನ್ಸೆಟ್ ಅನ್ನು ನೋಡ್ಲಿಕ್ಕೆ ಅಂತ. ಏನಿವೆ ನೋಡುವ, ಇನ್ನು ಒಂದು 10-15 ನಿಮಿಷದಲ್ಲಿ ನಮಗೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತೇವೆ. ಸೊ ನಾವು ಕೂಡ ತುಂಬಾ ಕುತೂಹಲದಿಂದ ಇದ್ದೇವೆ. ಅದೇ ರೀತಿಯಲ್ಲಿ ನೀವು ಕೂಡ ಅದೇ ರೀತಿಯಲ್ಲಿ ಕುತೂಹಲದಿಂದ ಇರಬೇಕಾಗಿ ನಾವು ಕೂಡ ವೇಟ್ ಮಾಡ್ತಿದ್ದೇವೆ. ಸ್ನೇಹಿತರೆ, ಇವಾಗ ನಾವು ಸೆಕೆಂಡ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಸೊ ನಾವು ಇವಾಗ ಇಲ್ಲಿ ಸ್ವಲ್ಪ ಒಂದು ವೆಹಿಕಲ್ ಅನ್ನು ಪಾರ್ಕ್ ಮಾಡಿ ನಿಮಗೆ ಸ್ವಲ್ಪ ವ್ಯೂ ಪಾಯಿಂಟ್ ಅಂತ ಶೋ ಮಾಡ್ತೇವೆ. ಓಕೆ, ಸೊ ಇಲ್ಲಿ ನಿಂತ್ಕೊಂಡು ನಿಮ್ಗೆ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲೇನಿದ್ದು ಹಾಫ್ ವ್ಯೂ ನಿಮಗೆ ಸಿಗುತ್ತೆ ನೋಡ್ಲಿಕ್ಕೆ. ಓಕೆ, ಸೊ ನಾವು ಇವಾಗ ಪಾರ್ಕಿಂಗ್ ಹೋಗ್ತಾ ಇದ್ದೇವೆ. ನೋಡುವ ಇಲ್ಲಿ ಸ್ವಲ್ಪ ನಮಗೆ ಸನ್ಸೆಟ್ ಏನಾದ್ರು ನೋಡ್ಲಿಕ್ಕೆ ಸಿಗುತ್ತದೆ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ನಾವು ಟ್ರೈ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿ ಸಿಗುತ್ತದೆ ಅಂತ. ಸೊ ನಾವು ಕೂಡ ಈಗ ಕುತೂಹಲದಿಂದ ಇದ್ದೇವೆ. ಓ ಮೈ ಗಾಡ್, ತುಂಬಾ ಚೆನ್ನಾಗಿ ತೋರ್ತಾ ಉಂಟು. ಮನೆ ಕಟ್ತಿದ್ದಾರೆ. ಮನೆಯ ಎಂತ ಅಂತ ಗೊತ್ತಿಲ್ಲ, ಬಿಲ್ಡಿಂಗ್ ಅನ್ನು ಕಟ್ತಿದ್ದಾರೆ. ಜೂಮ್ ಮಾಡಿ ನೋಡಿ, ಈ ಗುಡ್ಡೆ ಮೇಲೆ ಕೂಡ ಎಂತ ಅಂತ ಕಟ್ತಾ ಇದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಇದು ಹೇಳ್ತಿದ್ದಾರೆ ಶೇಖಿನ ಮನೆ ಅಂತ. Whisper truth as they flow down, and their songs entwine with the trees that stand, knotted in time by nature's hand. ಫ್ರೆಂಡ್ಸ್, ನಾವು ಇವಾಗ ಜಬಲ್ ರಿಟರ್ನ್ ನಾವು ಅಬುದಾಬಿಗೆ ಹೋಗ್ತಾ ಇದ್ದೇವೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಾವು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ಸನ್ಸೆಟ್ ಅಂತ ತೋರಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೂ ನಮಗೆ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಂತ ನಾವು ಕೇಳ್ಕೊಳ್ತಿದ್ದೇವೆ. ಹಾಗೆ ನೀವು ನಮಗೆ ತುಂಬ
ಸಪೋರ್ಟ್ ಮಾಡಬೇಕಾಗಿ ನಾವು ನಮ್ಮಲ್ಲಿ ಕೇಳ್ತೇವೆ. ಹಾಗೂ ನಾವು ವಿಡಿಯೋನನ್ನು ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಹಾಕಿದ ಮೇಲೆ ಅದನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸನ್ನು ಮಾಡಿ. ಥ್ಯಾಂಕ್ ಯು.